ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 8 ಕೊಯ್ಲುಗಾರರ ಕೂಗು ಪುಟ 266 ಬಡ ಅನ್ಯ ದೇಶದವರನ್ನು ತನ್ನ ಸುಖ ಭೋಗಕ್ಕೆ ಯಂತ್ರಗಳು ಮುಂತಾದವುಗಳನ್ನು ನಾಗರಿಕ ದೇಶಗಳಿಂದ 2ರಷ್ಟು ಬೆಲೆಗೆ ಕೊಳ್ಳುವಂತೆ ಒತ್ತಾಯಿಸುತ್ತದೆ. ಏಕೆಂದರೆ ಅನ್ಯ ದೇಶದವರ ಬೆಳ್ಳಿಯ ಡಾಲರನ್ನು $1 ಅಮಾನ್ಯಕರಣವಾಗಿದೆ ಮತ್ತು ಕೆಳಮಟ್ಟಕ್ಕಿಳಿದಿದೆ. ಕ್ರೈಸ್ತ ನಾಡಿನ ತನ್ನ ನಾಗರಿಕ ಸಹೋದರನ ಕಾನೂನಿನಿಂದ ಶೈಲಾಕ್ಸ್ನ ಮಾರ್ಗದರ್ಶನದಲ್ಲಿ ಇವರು ಫೈನಾನ್ಸಿಯರ್ಸ್ ಬಂಡವಾಳಗಾರರು ಎಂದು ಪ್ರಸಿದ್ಧರು. ಈ ನಾಗರಿಕ ಮೆದುಳನ್ನು ಅನ್ಯ ಜನಾಂಗದವರು ಪ್ರಯೋಜನ ಪಡೆಯುವುದನ್ನು ಕಟ್ಟುನಿಟ್ಟಾದ ವ್ಯವಹಾರ ಎಂದು ನಿರ್ಣಯಿಸಿದೆ. ಆದರೆ ದೈವಿಕ ದೃಷ್ಟಿಕೋನದಿಂದ ಅದು ನ್ಯಾಯವೇ ಅಥವಾ ಅದು ವಂಚನೆಯೇ? ಅದು ಖಂಡಿತವಾಗಿ ತಾನು ಅನ್ಯ ಜನಾಂಗದ ನೆರೆಯವನಿಗೆ ಮಾಡಿರುವುದು ಅನ್ಯ ಜನಾಂಗದವನು ತನಗೆ ಮಾಡಿದಂತೆ ಅಲ್ಲ. ಎರಡನೆಯದಾಗಿ, ಹೊರಗಿನ ವ್ಯಾಪಾರವನ್ನು ಕುರಿತಂತೆ ಎಲ್ಲ ನಾಗರಿಕ ದೇಶಗಳನ್ನು ಗ್ರೇಟ್ ಬ್ರಿಟನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯುವಂತೆ ಮಾಡಿದರೂ ಅದು ನಿರೀಕ್ಷಿಸುವುದೇನೆಂದರೆ ಇತರರನ್ನು ತಾನು ಮುನ್ನಡೆಸಿದರೂ ತಾನು ಯಾವಾಗಲೂ ವಿದೇಶಿ ವ್ಯಾಪಾರದಲ್ಲಿ ಅಗಾಧ ಪಾಲನ್ನು ಹಿಡಿದಿಟ್ಟುಕೊಳ್ಳುವುದಾಗಿದೆ ಎಂದು ಅವರು ಹೇಳಿದರು. ಗೋಧಿಯನ್ನು ಕುರಿತು ನಾವು ಬೇಡಿಕೆ ಮತ್ತು ಪೂರೈಕೆಯ ಕಾನೂನನ್ನು ನಿರ್ಲಕ್ಷಿಸುತ್ತಿಲ್ಲ. ನಾವು ಅದರ ವರ್ತನೆಯನ್ನು ಒಪ್ಪಿಕೊಳ್ಳುತ್ತೇವೆ. ಆದರೆ ತಾವು ತೋರಿಸಲಿಚ್ಛಿಸುವುದು ಪ್ರಪಂಚದಲ್ಲಿ ಅಧಿಕ ಪೂರೈಕೆಯಾಗಿಲ್ಲ. ವಾಸ್ತವವಾಗಿ ನಾವು ನೋಡಿರುವಂತೆ ಮಿಸ್ಟರ್ ಲಿಂಡ್ ಬ್ಲೂಮ್ ಸ್ಟ್ಯಾಟಿಕ್ಸ್ ಅಂಕಿಅಂಶಗಳ ಪ್ರಕಾರ ಪ್ರಪಂಚದ ಜನಸಂಖ್ಯೆ ಹೆಚ್ಚಳದೊಡನೆ ಸರಿಸಮವಾಗಿ ಗೋಧಿ ಪೂರೈಕೆಯಾಗಿಲ್ಲ. ನಾವು ಮತ್ತು ಗಮನಿಸುವಂತೆ 1892ರಲ್ಲಿ ಲೋಕದ ಚರಿತ್ರೆಯಲ್ಲಿಯೇ ಈ ದೇಶವು ಅತ್ಯಂತ ಹೆಚ್ಚು ಗೋಧಿಯನ್ನು ಬೆಳೆದುದಕ್ಕೆ ಪ್ರಖ್ಯಾತವಾಗಿದ್ದರೂ ಗೋಧಿಯ ಸರಾಸರಿ ಬೆಲೆ ನ್ಯೂಯಾರ್ಕ್ ನಗರದಲ್ಲಿ ಆ ವರ್ಷದಲ್ಲಿ 90 ಸೆಂಟ್ಗಳಾಗಿತ್ತು ಮತ್ತು ಅಲ್ಪ ಬೆಲೆಗಳ ಬೆಲೆಯು ಕಳೆದ ವರ್ಷಗಳ ಕೃತಕವಾದ ಪ್ರಗತಿಯವರೆವಿಗೂ ಸತತವಾಗಿ ಕೆಳಗಿಳಿಯಿತು. ಬೆಲೆಗಳು ಚಿಮ್ಮುವಿಕೆ ಕೆಲವು ಅಸಾಧಾರಣ ಪರಿಸ್ಥಿತಿಗಳಿಂದಾಗಿ ಪ್ರಪಂಚದಾದ್ಯಂತ ಮೇಲುಗೈ ಸಾಧಿಸಿತು. ರಷ್ಯಾ, ಅರ್ಜೆಂಟೀನಾ ರಿಪಬ್ಲಿಕ್, ಆಸ್ಟ್ರಿಯಾ ಹಂಗೇರಿ ಮತ್ತಿತರ ದೇಶಗಳಲ್ಲಿ ಗೋಧಿಯ ಬೆಳೆಯು ಸರಾಸರಿಗಿಂತಲೂ ಕಡಿಮೆ. ಇಂಡಿಯಾ ದೇಶ ಯಾವಾಗಲೂ ತನ್ನಲ್ಲಿ ರಫ್ತು ಮಾಡಲು ಅಪಾರವಾದ ಸಮೃದ್ಧ ಗೋಧಿ ಇದ್ದರೂ 35 ಮಿಲಿಯನ್ ಜನಸಂಖ್ಯೆಯು ಬರದಿಂದ ಬಾಧಿತರಾಗಿದ್ದಾರೆ ಹಾಗೂ ಅಮೆರಿಕ ತನ್ನ ಗೋಧಿಯನ್ನು ಕೊಟ್ಟು ಕೊರತೆಯನ್ನು ನೀಗಿಸುವಂತಾಯಿತು. ಇಂತಹ ಪರಿಸ್ಥಿತಿಗಳು ಕಳೆದ ವರ್ಷಗಳಲ್ಲಿ ಹೇಳಬೇಕೆಂದರೆ 1892ರಲ್ಲಿ ಸಹ ಲೋಕಕ್ಕೆ ಗೊತ್ತಿರುವಂತೆ ಅತ್ಯಧಿಕ ಬೆಳೆ ಇದ್ದರೂ ಗೋಧಿ ಬೆಲೆಯನ್ನು ಬಹುಶಃ $1.30 ಬುಷೆಲ್ಗೆ ಹಾಕಿರಬಹುದಿತ್ತು. 1892ರಲ್ಲಿ 1 ಔನ್ಸ್ ಬೆಳ್ಳಿ ಆಗಲೂ ಚಿನ್ನದಲ್ಲಿ 87 ಸೆಂಟ್ ಇತ್ತು. ಆದರೆ 1873ರಲ್ಲಿ ಪ್ರಚಲಿತವಿದ್ದ ಹಣಕಾಸಿನ ಪರಿಸ್ಥಿತಿಯಲ್ಲಿ 1896ರಲ್ಲಿ ಲೋಕದ ಗೋಧಿಯ ಬೆಲೆ ಮುಂದುವರೆದು ಇಂಡಿಯಾಕ್ಕೆ $1.90 ಬುಷೆಲ್ಗೆ ಬೆಳ್ಳಿ ಮಾರಲ್ಪಟ್ಟಿದೆ. ಇನ್ನು ಮುಂದೆ ಈ ವಿಷಯವನ್ನು ಪರಿಗಣಿಸುತ್ತಾ ನಾವು ಗಮನಿಸಬಹುದಾದ ಸತ್ಯ, ಕಳೆದ 30 ವರ್ಷಗಳಲ್ಲಿ ಕೆಲವು ಕಾರಣಕ್ಕೆ ಗೋಧಿಯ ಬೆಲೆಯನ್ನು ಬಿದ್ದು ಹೋಗಿರುವುದಾದರೂ ಅಧಿಕ ಉತ್ಪನ್ನದಿಂದ ಅಲ್ಲ ಎಂಬುದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಇತರ ವಸ್ತುಗಳ ಬೆಲೆ ಹೋಲಿಕೆಯಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿದಿರುವುದು. ಉದಾಹರಣೆಗೆ 1878ನ್ನು 1894 ವರ್ಷಕ್ಕೆ ಸರಾಸರಿ ವರ್ಷದಂತೆ ಹೋಲಿಸಿರಿ. ಆ ವರ್ಷದಲ್ಲಿದ್ದ ನ್ಯೂಯಾರ್ಕ್ ನಗರದಲ್ಲಿದ್ದ ಸರಾಸರಿ ಬೆಲೆಗಳ ಉಲ್ಲೇಖನವು ಕೆಳಗೆ ನಮೂದಿಸಿದೆ. ರೇ ಬುಷೆಲ್ 1878ರಲ್ಲಿ $0.65, 1894ರಲ್ಲಿ $0.68, ಓಟ್ಸ್ ಬುಷೆಲ್ಗೆ 1878ರಲ್ಲಿ $0.33, 1894ರಲ್ಲಿ $0.37, ಕಾರ್ನ್ ಪೌಂಡ್ಗೆ 1878ರಲ್ಲಿ $0.52, 1894ರಲ್ಲಿ $0.51, ಕೆಂಟಕಿ ಲೀಫ್ ಟೊಬ್ಯಾಕೊ ಪೌಂಡ್ಗೆ 1878ರಲ್ಲಿ $0.07, 1894ರಲ್ಲಿ $0.095,
ಫ್ರೆಶ್ ಬೀಫ್ ಹೋಲ್ಸೇಲ್ $1898 $0.0525, $1894 $0.055. ಫ್ರೆಶ್ ಪೋರ್ಕ್ ಹೋಲ್ಸೇಲ್ಗೆ 1898 $0.0425, $1894 $0.055. ಹೇ ಟನ್ಗೆ 1878 $7.25, 1894 $8.50. ಗೋಧಿ, ಹತ್ತಿ ಮತ್ತು ಬೆಳ್ಳಿ ಈ 3 ವಸ್ತುಗಳನ್ನು ಇದಕ್ಕೆ ಹೋಲಿಸಿರಿ ಮತ್ತು ಇವು ವಿಶೇಷವಾಗಿ ಬಾಧಿತವಾದವು, ಒಂದೇ ರೀತಿಯಲ್ಲಿ ಬಾಧಿತವಾದವು. ಕಡೆಗೆ ಅದೇ ಕಾರಣಕ್ಕೆ ಕ್ರೈಸ್ತ ನಾಡಿನಲ್ಲಿ ಅಮಾನ್ಯೀಕರಣವಾಯಿತು.